ಮೇಡಮ್ ಮೇಡಮ್ ನಾನು ಆಯ್ತು ಮೇಡಮ್ ನೀವು ಸರ್ ನೀವು ಹೇಳಿದ್ರಲ್ಲ ಸರ್ ಅವಾಗಲೇ ನೀವು ಹೇಳಿದ್ರಿ ಬೆಂಬಲ ಬೆಲೆ ಬಗ್ಗೆ ಮಾತಾಡಿದ್ರಿ 23 ಬೆಲೆಗಳಿಗೆ ಆಲ್ರೆಡಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅನ್ನೋದನ್ನ ಈ ಮೂಲಕ ನಾವು ಹೇಳಬೇಕು. ನೀವು 2-3 ಸರಿ ಸಾಲದ ಬಗ್ಗೆ ಮಾತಾಡಿದ್ರಿ ಸರ್. ಒಂದು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಸ್ವಾತಂತ್ರ್ಯ ಬಂದಾಗಿನಿಂದ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ಹೊರಗಡೆ ನಮ್ಮ ಹತ್ರ ಇದ್ದದ್ದು 55 ಲಕ್ಷ ಸಾಲ. ಮಾನ್ಯ ಸಿದ್ದರಾಮಯ್ಯನವರು ಬಂದಾಗ ಅದನ್ನು ಡಬಲ್ ಮಾಡಿದ ಖ್ಯಾತಿ ಏನಾದ್ರೂ ಇದ್ರೆ ಕಾಂಗ್ರೆಸ್ಗೆ ಇರೋದು. 55 ಲಕ್ಷ ಇರೋದು ಅದನ್ನೇ ನಾ ಹೇಳುದು. 55 ಲಕ್ಷ ಇದ್ದದ್ದು ಡಬಲ್ ಮಾಡಿದ್ದೇನಾದ್ರೂ ಇದ್ರೆ ಕೇಳಿ. ಯಾವ್ದಾದ್ರು ನಾವು ಸಾಲ ಮಾಡಿದ್ರೆ ಅದರಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ, ಅನೇಕ ರಸ್ತೆಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಇದ್ದೇ ಇರುತ್ತೆ. ಆಯ್ತಾ? ಅದ್ರ ಜೊತೆ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಇನ್ನೊಂದು ನಾನು ಅವಾಗ್ಲೇ ನಾನು ಏನ್ ಹೇಳಿದೆ ಗೊತ್ತಾ ಸರ್, ಸಾಲಗಳನ್ನು ಮನ್ನಾ ಮಾಡುವಾಗ 22 ಲಕ್ಷ ಕೋಟಿ ಸಾಲ ಇದೆ. ಮತ್ತೊಮ್ಮೆ ನಾನು ಹೇಳ್ತೀನಿ, ಎಲ್ಲವನ್ನೂ ಮನ್ನಾ ಮಾಡಕ್ಕೆ ಅವರಿಗೆ ಸಾಧ್ಯ ಇದೆಯಾ ಅದನ್ನು ಯೋಚನೆ ಮಾಡ್ತಾರೆ, ಅಥವಾ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಅಂತಲೇ ಎಲ್ಲಾ ಪಕ್ಷಗಳು ಸೇರಿ ಇದನ್ನು ಯೋಚನೆ ಮಾಡುವಂತ ಇದೆ. 22 ಲಕ್ಷ ಕೋಟಿ ಗೌಡ್ರು ಜನರಿಗೆ ತಪ್ಪು ಕೊಡಬೇಡಿ. ರೈತರು ಯಾವತ್ತಿದ್ರು ರೈತರಿಗೆ ಸಪೋರ್ಟ್ ಮಾಡಿದ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. 10 ವರ್ಷದ ಹಿಂದೆ ಮತ್ತು 10 ವರ್ಷ ನಟರಾಜ್ ಗೌಡ್ರೆ ಒಂದೇ ನಿಮಿಷ ನೀವೆಲ್ಲರೂ ಮಾತಾಡಿದ್ರೆ ಅನಿಲ್ ಮಾತಾಡಿಲ್ಲ. ಅನಿಲ್, ನಾನು ಈ ಪ್ರಶ್ನೆ ಇರೋದೇನಂತ ಹೇಳಿದ್ರೆ, ನಾವು ಯಾವಾಗಲೂ ವಿಷಯ ಬಿಟ್ಬಿಟ್ಟು ಬೇರೆಲ್ಲ ಮಾತಾಡ್ತಾ ಇರ್ತೀವಿ. ನಾನು ಫರ್ಮಾಗಿ ಕೇಳ್ತಾ ಇದ್ದೀನಿ, MSP 23 ಬೆಳೆಗಿದೆ ಅದಿದೆ ಎಲ್ಲ ಕೇಳ್ತಾ ಇದ್ದೀವಲ್ವಾ, ಇದಕ್ಕೆ ಎಲ್ಲ ಇದ್ದ ಮೇಲೆ ಕಾನೂನಾತ್ಮಕ ಮನ್ನಣೆ ಇದರೊಂದು ಶಾಸನ ಮಾಡೋಕ್ಕೆ, ಒಂದು ಕಾಯ್ದೆ ಮಾಡೋಕ್ಕೆ ನಮ್ಮ ಕೈಲಿ ಯಾಕೆ ಆಗ್ತಾ ಇಲ್ಲ? ತುಂಬ ಸಿಂಪಲ್ ಕ್ವಶನ್ ನಾನಿದು. ಹಾಗಾದರೆ ಇದ್ರ ಹಿಂದೆ ಯಾವಾಗ ಬೇಕಾದ್ರೆ ನನ್ನ ಟೈಮ್ ನೋಡ್ಕೊಂಡು ನಾನು ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ತೀನಿ ಅನ್ನೋ ಧೋರಣೆ ಇದೆಯಾ? ಇದರಿಂದ ಮಾಡಿಬಿಡಿ, 23 ಇದ್ರೆ ಅದನ್ನು ಪಾಸ್ ಮಾಡಿಬಿಡಿ, ನೋಡೋಣ. MSP ಅಂತ ಪಾಸ್ ಮಾಡಿ ನೀವು ಸದನದಲ್ಲಿ. ಇದರಿಂದ ಗೆಳೆಯರಿಗೆ ಸ್ನೇಹಿತರಿಗೆ ಲಾಭ ಮಾಡಿಕೊಡೋ ಒಂದು ದೊಡ್ಡ ಉದ್ದೇಶ ಇತ್ತು ಅನ್ನೋದು ಈ 4 ವರ್ಷದಿಂದ ಏನು ಹೋರಾಟ ಆಯ್ತಲ್ಲ ಅವಾಗ ಗೊತ್ತಾಯ್ತು. ಇದು ಯಾಕೆ ಹೋರಾಟ ಸ್ಟಾರ್ಟ್ ಆಯ್ತು ಅಂದ್ರೆ, ಅವಾಗ ಈ ಅಗ್ರಿಕಲ್ಚರ್ ಸೆಕ್ಟರ್ನ ನೀವು ಖಾಸಗೀಕರಣ ಮಾಡಕ್ಕೆ ಹೊರಟಿದ್ರಲ್ಲ, ಅಲ್ಲಿ ಇದ್ರಲ್ಲಿ ತೊಂದರೆ ಆಗಿದ್ದು. ಈಗ ನೀವು MSP ನ ಈಗ ನೀವು ಜಾರಿ ಮಾಡಿಬಿಟ್ರೆ ರೈತರಿಗೆಲ್ಲ ಇನ್ನು ನೀವು ಖಾಸಗೀಕರಣಕ್ಕೆ ಹೋಗೋದು ಬೇಕಾಗಿಲ್ಲ. ಅಂಬಾನಿ ಅದಾನಿ ಅಂತ ದೊಡ್ಡ ನಿಮ್ಗೆ ಗೊತ್ತಿರಬೇಕು, ಅವರು ಆಗ್ಲೇ ಪ್ರಾರಂಭ ಮಾಡಿಬಿಟ್ಟಿದ್ರು. ಎಲ್ಲ ಹಳ್ಳಿಗಳಲ್ಲಿ ಘಟಕಗಳನ್ನ ಪ್ರಾರಂಭ ಮಾಡಿದ್ರು. ಈಗ ಏನಾಯ್ತು ಅಂದ್ರೆ ಆ ಹೋರಾಟದಿಂದ ಅದು ನಿಂತೋಯ್ತು. ಆಯ್ತಾ? ಈಗ MSP ಕೊಟ್ರೆ ರೈತರಿಗೆ ಇನ್ನು 10 ವರ್ಷ 20 ವರ್ಷ ಆ ತೊಂದರೆ ಸ್ವಾವಲಂಬಿ ಆಗ್ಬಿಡ್ತಾನೆ ಮನುಷ್ಯ, ಸ್ವಾವಲಂಬಿ ಆಗ್ತಾನೆ. ಯಾರನ್ನೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಇದನ್ನ ಹೆಂಗೆ ಅಂದ್ರೆ ಸರ್, ಸಂಘಟಿತ ವಲಯ ಮಾಡ್ತೀವಿ. ಸಂಘಟಿತ ವಲಯ ಅಂದ್ರೆ ಏನು ಗೊತ್ತಾ? ನಾನೇ ನಿಮಗೆ ಗೊಬ್ಬರ ಕೊಡ್ತೀನಿ, ನಾನೇ ನಿಮಗೆ ಕಾಳು ಕೊಡ್ತೀನಿ, ನೀನು ಬೆಳೆದ್ಬಿಟ್ಟು ನಿನ್ನ ಜಾಗ ಬೇರೆ ಬಾಡಿಗೆ ಭೂಮಿ ಆಗ್ಬಿಡುತ್ತೆ. ನಿಮಗೆ ಅವನ ಜಮೀನಲ್ಲಿ ಅವನೇ ಕೂಲಿ ತೆಗೆದ್ಬಿಟ್ಟು ಇವ್ರಿಗೆ ಕೊಟ್ಬಿಡೋದು, ಕೂಲಿ ಹಾಳಾಗ್ತಾರೆ. ಇದೇ ರೀತಿ ಸಂಘಟಿತ ವಲಯ ಮಾಡ್ತೀವಿ, ಕಾರ್ಪೊರೇಟ್ ವಲಯ ಮಾಡ್ತೀವಿ ಅಂತೇಳಿ ಈ ಸರ್ಕಾರಗಳು ರೈತರನ್ನ ಮೋಸ ಮಾಡ್ಕೊಬಂದ್ರು. ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಈ ತರ ಇರೋದು. ಇದೇ ನೀವು ಹೊರದೇಶಗಳಿಗೆ ಹೋದ್ರೆ ಪ್ರತಿಯೊಬ್ಬ ರೈತ 5 ಎಕರೆ ಜಾಗ ಇರೋನು ಅವನಿಗೆ ಆದಷ್ಟು ದುಡಿತಾನೆ. ಇದೇ ನೋಡಿ, ನೀವು ಫ್ರಾನ್ಸ್ ಅಲ್ಲಿ ಒಂದು ಮೊನ್ನೆ ಗಲಾಟೆ ಆಗಿದೆ, ನಮ್ಗಿಂತ ಮೊದಲು ಗಲಾಟೆ ಆಗಿದೆ. ಅಲ್ಲಿ ಒಂದೇ ಒಂದು ವಿಷಯ ಆಗಿದ್ದು, ಅಲ್ಲಿ ಏನಾಯ್ತು ಅಂದ್ರೆ ಇಂಪೋರ್ಟ್ ಅವರು ಬಿಟ್ಬಿಟ್ರು. ಹಾಗೇನಾಯ್ತು, ಫ್ರಾನ್ಸ್ ಅಲ್ಲಿ ಬೆಳೆಯೋದ್ ಬಿಟ್ಟು ಎಲ್ಲೋ ಇಥೋಪಿಯಾದಿಂದನೋ ಸೌತ್ ಆಫ್ರಿಕಾದಿಂದನೋ ಎಲ್ಲ ತರಕಾರಿಗಳು ಹಂಪಲ್ಗಳು ಹೋಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಬೆಳೆಗೆ ಬೆಲೆ ಇಲ್ದಂಗೆ ಆಯ್ತು. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಇದೇ ತರ ಟ್ರ್ಯಾಕ್ಟರ್ಗಳನ್ನ ತಗೊಬಂದು ಸಿಮೆಂಟ್ ಮಣ್ಣು ಮಸಿ ಎಲ್ಲ ಹಾಕ್ಬಿಟ್ರು. ಯಾಕಂದ್ರೆ ಅವ್ರ ಹೊಟ್ಟೆ ಮೇಲೆ ಹೊಡೆದಾಗ ಕಷ್ಟ ಗೊತ್ತಾಗುತ್ತೆ. ಇವತ್ತು ಹೇಳ್ತಾ ಇದಾರಲ್ಲ, ಸೌತ್ ಇಂಡಿಯಾದ ರೈತರುಗಳು ಇದಕ್ಕೆ ಭಾಗಿಯಾಗ್ತಿಲ್ಲ, ನಾರ್ತ್ ಇಂಡಿಯಾದವ್ರು ಮಾತ್ರ ಭಾಗಿಯಾಗ್ತಿದ್ದಾರೆ ಅಂದ್ರೆ, ಸರ್ ಸೌತ್ ಇಂಡಿಯಾದಲ್ಲಿರೋ ರೈತರುಗಳಿಗೂ ನಾರ್ತ್ ಇಂಡಿಯಾದಲ್ಲಿ ಅಲ್ಲಿ ಆ ಭಾಗದಲ್ಲಿ ಈಗ ಇದಾರಲ್ವಾ, ಅವ್ರಿಗೆ ಎಷ್ಟು ಹೊಡೆತ ಬೀಳುತ್ತೆ ಅಂದ್ರೆ, ಅಲ್ಲಿ ಅಕ್ಕಿ ಬೆಳೀತಾರೆ ಹೆಚ್ಚಾಗಿ. ಭತ್ತ ಬೆಳಿ ನಾವೇನ್ ಮಾಡ್ತಾ ಇದೀವಿ, ಊರಿಗೆಲ್ಲ ದಾನ ಮಾಡಿ ಓಟ್ ಹಾಕಿಸ್ಕೊಳಕ್ಕೆ 27 ರೂಪಾಯಿ 28 ರೂಪಾಯಿ ಈ ತರ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಸರ್. ಅವರು ಅಲ್ಲಿಂದ ಮೇಲ್ ಹೋಗಕ್ಕೆ ಆಗ್ತಾ ಇಲ್ಲ. ಲಾಸ್ ಆದ್ರೆ ಅವ್ರಿಗೆ ವಿಮೆ ಸಿಗೋದಿಲ್ಲ. ಈ ವರ್ಷ ಏನಾದ್ರೂ ಹಾಳಾಯ್ತು, ಕಬ್ಬು ಹಾಳಾಗೋಯ್ತು, ವಿಮೆ ಸಿಗೋದಿಲ್ಲ. ಅವ್ರು ಕೇಳ್ತಿರೋದೇನು ಅಂದ್ರೆ, ನಾನು ಬೆಳಿತೀನಪ್ಪ ಕಷ್ಟಪಟ್ಟು, ಇದೊಂದು ರೇಟು 1,000 ರೂಪಾಯಿ, ಇದ್ರ ಮೇಲ್ಗಡೆ ಏನ್ ಬರುತ್ತೆ ನನಗೆ ಕಮ್ಮಿ ಆಗಕ್ ಬಿಡಬೇಡ. ನಟರಾಜ್ ಗೌಡ್ರೆ ಪರ್ಸನಲಿ ನಟರಾಜ್ ಗೌಡ್ರೆ, ನನ್ನ ಪ್ರಶ್ನೆ ಬಹಳ ಸರಳವಾಗಿ ಕೇಳ್ಬಿಡ್ತೀನಿ. ನಟರಾಜ್ ಗೌಡ್ರೆ, ಬಹಳ ಸರಳವಾಗಿದೆ. ನನಗೆ ನಮ್ಮ ದೇಶದ ರೈತ ಯಾರ್ದೋ ಹಿಡಿತಕ್ಕೆ ಸಿಕ್ಕಾಕೊಳ್ಳೋದು ನನಗೆ ಮೊದಲಿಂದನೂ ಇಷ್ಟ ಇಲ್ಲ. ಏನು ಬೇಡ, ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಒಂದು ಕೋಳಿ ಮರಿ ವಿಚಾರ ಈ ದೇಶದಲ್ಲಿ, ರಾಜ್ಯದಲ್ಲಿ ನಟರಾಜ್ ಗೌಡ್ರೆ, ಮೊದಲು ಕೋಳಿ ಮರಿ ಹಿಡ್ಕೊಂಡು ಬರ್ತಿದ್ದ, ಸಾಕ್ತಿದ್ದ ರೈತ, ಆರಾಮಾಗಿ ಅವ್ನು ಮಾರ್ಕೊಳ್ತಾ ಇದ್ದ. ಕೋಳಿ ಕುಕ್ಕುಟೋದ್ಯಮವನ್ನು ಉದ್ಯಮಪತಿಗೆ ಕೊಟ್ಬಿಟ್ಟಿದ್ದೀವಿ ನಾವು ನಟರಾಜ್ ಗೌಡ್ರೆ. ಅವರೇ ಮರಿ ಕೊಡ್ತಾರೆ, ಅವರೇ ಫೀಡ್ ಕೊಡ್ತಾರೆ, ನೀನೊಂದು ಸಾಕು ಎಲ್ಲ ಬೆಳಿ, ಒಂದು ಕೋಳಿಗೆ ಕೆಜಿಗೆ 1 ರೂಪಾಯಿ ಬೇಕಾ, 1.5 ರೂಪಾಯಿ ಬೇಕಾ, 2 ರೂಪಾಯಿ ಬೇಕಾ, ಈ ಲೆಕ್ಕಾಚಾರದಲ್ಲಿ ಮಾರ್ತಾರೆ ಅಂದಾಗ ಎಂಟೈರ್ ಕುಕ್ಕುಟೋದ್ಯಮ ಉದ್ಯಮಿಗೆ ಸಿಕ್ಕಾಕೊಂಡ್ಬಿಡ್ತು.
ಇದೇ ಸೂತ್ರನೇ ಕೃಷಿ ಕಾಯ್ದೆಗಳಿತ್ತಲ್ಲ, ನಿಮ್ಮ ಪಾಡು ನೀವು ಬೆಳೀರಪ್ಪ, ಒಬ್ಬ ಬಾಸ್ ಕೂತ್ಕೋತಾನೆ, ಕೇಳಕ್ಕೆ ಏನು ಚೆನ್ನಾಗಿರುತ್ತೆ ಅಂದರೆ ಎಲ್ಲಿ ಬೇಕಾದ್ರೂ ಮಾರ್ಬೋದು ರೀ, ಎಷ್ಟು ಬೆಳೆಗೆ ಬೇಕಾದರೂ ನೀವು ಮಾರ್ಕೋಬೋದು ಅಂತ. ಇನಿಷಿಯಲಿ ಎಲ್ಲ ಮಾರ್ತಾರೆ, 1 ವರ್ಷ 2 ವರ್ಷ ಖುಷಿಯಾಗಿರುತ್ತೆ, 3ನೇ ವರ್ಷ ಮೊನಾಪೊಲಿ ಆಗುತ್ತೆ, ಏಕಸ್ವಾಮ್ಯ ಆಗುತ್ತೆ. ಇಷ್ಟೇ ನಾನು ಬೆಲೆ ಕೊಡೋದು, ಇಷ್ಟ ಆಯ್ತಾ ಇಲ್ಲಿ ಮಾರು. ಅಷ್ಟೊತ್ತು ಹೆಂಗಿದ್ರು APMC ಹಾಳಾಗ್ಬಿಟ್ಟಿರುತ್ತೆ, ಹೇಳೋರಿಲ್ಲ ಕೇಳೋರಿಲ್ಲ, ರೈತನಿಗೆ ಮಾರದೆ ಬೇರೆ ಗತಿ ಇಲ್ಲ. ಸೊ ಇಲ್ಲ ಎಲ್ಲವುಗಳು ತಂಟೆ ಬೇಡ ಅಂತೇಳಿ ರೈತರೇನು ಕೇಳ್ತಿದ್ದಾರೆ, ನೀವು MSP ಕೊಡ್ತಿರೋದೇ ನಿಜ, ಎಸ್, ಕಾನೂನು ಮಾನ್ಯತೆ ಕೊಟ್ಬಿಡಿ ಇದಕ್ಕೆ. ನಾಳೆ ಇನ್ನೊಬ್ಬರು ಬಂದರೆ ಇನ್ನೊಂದು ಥರ, ಇನ್ನೊಬ್ಬರು ಬಂದರೆ ಆ ಥರದ್ದು ಇಲ್ವೇ ಇಲ್ಲ ಅಂದಾಗ MSP ಮಾಡೋಕ್ಕೆ ನಮಗಿರೋ ಪ್ರಾಬ್ಲಮ್ ಏನು ಅಂತ. ಈಗ MSP ಮಾಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಈ ವ್ಯವಸಾಯವನ್ನ ಉದ್ಯಮದ ರೀತಿಯಲ್ಲಿ ಸರ್ಕಾರ ಪರಿಗಣಿಸಬಾರದು. ಈ ಕೈಗಾರಿಕೋದ್ಯಮ ರೀತಿಯಲ್ಲಿ ಸರ್ಕಾರ ಪರಿಗಣಿಸಿದ್ರೆ ಏನಾಗ್ತದೆ ಅಂದ್ರೆ, ಖಾಸಗಿ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಥವಾ ಬಂಡವಾಳಶಾಹಿಗಳು ಬಂದು ಅಲ್ಲಿ ಹಣ ಹೂಡಿಕೆ ಮಾಡಿ ನಾವೇ ನಿಮ್ಮಿಂದ ಪರ್ಚೇಸ್ ಮಾಡ್ತೀವಿ, ನಾವೇ ಶೇಖರಣೆ ಮಾಡ್ತೀವಿ, ನಾವೇ ಹಂಚ್ತೀವಿ ಅನ್ನೋದಾದಾಗ ಅವರು ಅವರ ಲಾಭವನ್ನು ನೋಡ್ಕೊತಾರೆ ಹೊರತು ರೈತರ ಆದಾಯ, ರೈತರ ಭದ್ರತೆ, ರೈತರ ಭವಿಷ್ಯವನ್ನು ನೋಡೋದಿಲ್ಲ. ಸರ್ಕಾರದ ಹೊಣೆಗಾರಿಕೆ ಏನಂದ್ರೆ, ಇಲ್ಲಿವರೆಗೂ ಒಂದು ರೀತಿ ಬಂದಿದೆ, ಆದ್ರೆ ಕಳೆದ 10 ವರ್ಷಗಳಲ್ಲಿ ರೈತರ ಆದಾಯ ಹೆಚ್ಚಿಗೆ ಆಗ್ತಾ ಇಲ್ಲ, ಅವ್ರಿಗೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ಬೆಂಬಲ ಬೆಲೆ ಬೇಕು, ಅದು ಸಾಲ್ತಾ ಇಲ್ಲ. ನೋಡಿ ಈಗ ಏನಾಗಿದೆ ಅಂದ್ರೆ, ಈ ಮುಂಗಾರು ಮಳೆ ಕೊರತೆ ಆಗಿ 20% ಎಲ್ಲಾ ದವಸ ಧಾನ್ಯಗಳಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಈ ಬಾರಿ 1200 ಲಕ್ಷ ಟನ್ ಮಾತ್ರ ಬೆಳೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಬೆಂಬಲ ಬೆಲೆ ಏನ್ ಕೊಡ್ತೀರೋ ಅದಕ್ಕಿಂತ ಜಾಸ್ತಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈಗ ರಾಗಿಗೆ 3800 ರೂಪಾಯಿ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ 4000 ರೂಪಾಯಿ ಆಗುತ್ತೆ ಕ್ವಿಂಟಲ್. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ, ಎಲ್ಲಾ ಸಮಯಕ್ಕೂ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಈಗ ಮರುಪರಿಶೀಲನೆ ಮಾಡಿ ಬೆಂಬಲ ಬೆಲೆನೂ ಹೆಚ್ಚಿಗೆ ಮಾಡ್ಬೇಕು, ಮತ್ತೆ ಅದನ್ನು ಕಾನೂನುಬದ್ಧ ಮಾಡ್ಬೇಕು. ಅವಾಗ ರೈತರಿಗೆ ಯಾವ ರೀತಿಯ ತೊಂದರೆ ಆಗೋದಿಲ್ಲ. ಈಗ ಸ್ವಾಮಿನಾಥನ್ ವರದಿನ ಅನುಷ್ಠಾನ ಮಾಡ್ಬೇಕು, ಅದೇ ತಾನೇ ಉದ್ದೇಶ. ಅನುಷ್ಠಾನ ಅಂದ್ರೆ ಅದೇನೆ, ನೀವೇನು ಬೆಳೆ ಬೆಳಿಲಿಕ್ಕೆ ಏನು ವೆಚ್ಚ ಮಾಡ್ತೀರಾ ಅದಕ್ಕೆ ಪ್ಲಸ್ 1.5% ಅದನ್ನು ಸೇರಿಸಿ ಮಾಡಿದ್ರೆ ಸೊ ಅವಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಅದನ್ನ ಆ ನಿಟ್ಟಿನಲ್ಲಿ ಈ ಸರ್ಕಾರ ಕಳೆದ 10 ವರ್ಷದಿಂದ ಮಾಡಿಲ್ಲ. ರೈತರದ್ದು ಇದೊಂದು ಮೇನ್ ಆಗಿರೋದು, ಇದು ಬಿಟ್ಟು ಬೇರೆ ಬೇರೆ ಅವರ ಜೀವನ ಭದ್ರತೆಗೆ, ರೈತರ ಭದ್ರತೆಗೆ ಬೇರೆ ಕೇಳಬಹುದು, ಆದ್ರೆ ಇದು ಬಹಳ ಅಗತ್ಯವಾಗಿದೆ, ಇವತ್ತಿನ ಅಗತ್ಯ. ಸಮಿತಿ ಮಾಡಿ ಕೇಂದ್ರ ಸರ್ಕಾರ ಸಮಿತಿ ಮಾಡ್ತು, 1.5 ವರ್ಷದಿಂದ ಸಮಿತಿ ಮಾಡಿ 16 ಮೀಟಿಂಗ್ ಗಳು ಮಾಡಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಯಾಕೆ ಬರ್ಲಿಲ್ಲ, ಯಾಕೆ ಯಾವುದೇ ಒಂದು ಸಲಹೆಗಳನ್ನ ಕೊಡ್ಲಿಲ್ಲ, ಯಾಕೆ ಕಣ್ಮುಚ್ಕೊಂಡು ನೀವು ರೈತರು ಸ್ವಾವಲಂಬನೆ ಆಗೋದು ಬೇಡ ಅಂತ ಹೇಳ್ತೀರಾ? ಅಂತಾರಾಷ್ಟ್ರೀಯ ಮುಕ್ತ ಮಾರುಕಟ್ಟೆಯಲ್ಲಿ ಅವರು ಮಾಡಿರುವಂತಹ ಒಳ್ಳೆ ಬೆಲೆಗೆ ಮಾರುವುದು ಬೇಡ ಅಂತ ಹೇಳ್ತಿದ್ದೀರಾ? ಈಗ ಪ್ರೈವೇಟೈಸೇಷನ್ ರೈತರಿಗೆ ನಾವು ಕೊಟ್ಟಿದ್ದೇನು, ಲಿಬರ್ ಆಗಿ ಇರಬೇಕು, ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಮಾಡಿದ್ದು ಅವಾಗಲೇ ನಾನು ಅದನ್ನೇ ಹೇಳಿದೆ ನಿಮ್ಗೆ. ನಾನು ಅವಾಗಲೇ, ನೀವು ಬಂದಿಲ್ಲ, ನಾನು ಅವಾಗಲೇ ಹೇಳಿದೆ, ನಾನು 4,15,000 ಕೋಟಿ ಆಹಾರ ಧಾನ್ಯ ರಫ್ತಾಗ್ತಿರುವಾಗ ನಾವು ಅಲ್ಲಿಂದ ಮುಕ್ತ ಮಾರುಕಟ್ಟೆಯನ್ನು ಸ್ಟಾಪ್ ಮಾಡಿದ್ರೆ ಅದು ಇಲ್ಲೇ ಇರುತ್ತೆ, ಇಲ್ಲೇ ಕೊಳೆತು ಬಿದ್ದಿರ್ಬೇಕಾ? ಅಥವಾ ರೈತ ನಾವು ಮಾಡಿರುವಂತ ದುಡಿದಿರುವಂತ ಇದು ಹೋಗುದು ಬೇಡವಾ, ಬೇರೆ ಕಡೆ ಒಳ್ಳೆ ಬೆಲೆ ಬರೋದು ಬೇಡವಾ? ಒಂದು ಫಿಕ್ಸ್ಡ್ ಪ್ರೈಸ್ ಇರಬೇಕು ಅವ್ರಿಗೆ, ಅದ್ರ ಮೇಲೆ ಎಷ್ಟಾದ್ರೂ ಲಾಭ ಮಾಡ್ಕೊಳ್ಳಿ ಅವರು, ಅದನ್ನೇ ನಾವು ಅದ್ರ ಮೇಲೆ ಎಷ್ಟಾದ್ರೂ ಲಾಭ ಮಾಡ್ಕೊಳ್ಳಿ. ನಿಮಿಷ, ಖಂಡಿತ ರೈತರು ಏನ್ ಕೇಳ್ತಾರೆ ಅದನ್ನು ಖಂಡಿತವಾಗ್ಲೂ they will check that. ಹಾಗಂತೇಳಿ ದೇಶದ ಒಂದು ಪ್ರತಿಯೊಂದನ್ನು ನೀವು ಒಂದು ನಿಮಿಷ ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕಾಂಗ್ರೆಸ್ ಅವರಿಗೆ ನಾನು ಎಚ್ಚರಿಕೆ ಕೂಡ ಇದನ್ನ ನೋಡಿ, ನಟರಾಜ್ ಗೌಡ್ರೆ ಇಡೀ ದೇಶದ ಜನ ಇದನ್ನ ನೋಡ್ತಾ ಇದ್ದಾರೆ. ಕೇವಲ ಹರಿಯಾಣ ಮತ್ತೆ ಪಂಜಾಬ್ ಮತ್ತೆ ಉತ್ತರ ಪ್ರದೇಶ ಹಲವು ಭಾಗ ಬಿಟ್ರೆ ಎಲ್ಲೂ ಬೇರೆ ಎಲ್ಲಾ ಕಡೆ ರೈತರಿಲ್ವಾ? ಅವರಿಗೆಲ್ಲ ಗೊತ್ತಾಗ್ತಿಲ್ವಾ? ಅವರಿಗೆ ಭಾರತೀಯ ಜನತಾ ಪಾರ್ಟಿ ಒಂದ್ ನಿಮಿಷ ನೋಡಿ, ಇಡೀ ದೇಶದಲ್ಲಿ ನಟರಾಜ್ ಗೌಡ್ರೆ ಕೇವಲ ನಿಮ್ ಗವರ್ಮೆಂಟ್ ಇರುವಲ್ಲಿ ಅಥವಾ ನಿಮ್ಮ ಮತ್ರ ಪಕ್ಷ INDA ಕೂಟ ಇರುವಲ್ಲಿ ಮಾತ್ರ ರೈತರಿಗೆ ಸಮಸ್ಯೆ ಆಗಿರೋದಾ? ಅಥವಾ ಬೇರೆ ನಾನು ಇದನ್ನು ಊಹಿಸ್ತೀನಿ ಏನಂತ ಹೇಳಿದ್ರೆ, ನಾವು ಕೊಟ್ಟಿರುವ ಏನಿದೆ ರೈತ ವಿದ್ಯಾನಿಧಿ ಇರ್ಬೋದು ಅಥವಾ ಕಿಸಾನ್ ಸಮ್ಮಾನ ನಿಧಿಯಲ್ಲಿ 50 ಲಕ್ಷ ಜನರಿಗೆ ನಾವು ವಿಮೆ ಮಾಡಿದೀವಿ. ಮಧ್ಯಪ್ರದೇಶದ ರೈತರು ಹೋಗಿದ್ದಾರೆ, ರಾಜಸ್ಥಾನದಿಂದ ರೈತರು ಹೋಗಿದ್ದಾರೆ, ಗೌಡ್ರೆ ಎಲ್ಲ ಅಂಕಿಅಂಶಗಳು ಇರುತ್ತೆ. ಬೆಳೆ ವಿಮೆ ನಾವು ಪ್ರಧಾನಮಂತ್ರಿ ಇದರಿಂದ ಬೆಳೆ ವಿಮೆ 90 ಲಕ್ಷ ಜನರಿಗೆ ಕೊಟ್ಟಿದ್ದೀವಿ. ಗೊತ್ತಾಗಿದೆ. ನಾವು ರೈತರ ಪ್ರಾಬ್ಲಮ್ ಖಂಡಿತವಾಗ್ಲೂ ಯೋಚನೆ ಮಾಡೇ ರೈತರ ವಿಚಾರದಲ್ಲಿ ರಾಜಕೀಯ ರಾಜಕೀಯ ಮಾಡಬೇಡಿ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಅನಿಲ್, ಒಂದು ಫೈನಲ್ ಕ್ವಶನ್, ನಂದು ಸಿಂಪಲ್ ಕ್ವಶನ್ ಕೇಳಿಬಿಡ್ತೀನಿ. ಈಗ ಅನಿಲ್, ಇಡೀ ರೈತರು ಇಷ್ಟೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ರಾಜಕೀಯೇತರವಾಗೋ ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇದೆಯಲ್ಲ, ರೈತನ್ನ ಇದೇ ವಿಷಯ ಹೇಳಿ ನರೇಂದ್ರ ಮೋದಿಯವರು ಡೆಲ್ಲಿಲಿ ಅವ್ರು ಫ್ರೀ ಆದಾಗ, ಡೆಲ್ಲಿಲಿ ಫ್ರೀ ಆಗ್ತಾರಲ್ಲ ಅವರು ಯಾವಾಗಾದ್ರೂ ಬಿಡುವಿನ ವೇಳೆ ಮಾಡಿಕೊಂಡು ದೇಶದ ರೈತರಿಗೋಸ್ಕರ ಒಂಚೂರು ಫ್ರೀ ಮಾಡಿಕೊಂಡು
ಒಂದು 5 ನಿಮಿಷ ಕೂತ್ಕೊಂಡು ಇಷ್ಟೆಲ್ಲ ಮಾಡಿದೀವಲ್ರ ಯಾಕೆ ಮನ್ ಕಿ ಬಾತಲ್ಲಿ ಮಾತಾಡಿಲ್ವಾ? ಯಾಕೆ ಏಕಮುಖ ಬೇಡ ಮನ್ ಕಿ ಬಾತಲ್ಲಿ ಏಕಮುಖ ಬೇಡ ಮಾತಾಡಿಲ್ವಾ? ಚರ್ಚೆ ಎಲ್ಲರ ಬೇಡ. ಹತ್ರ ಮಾತಾಡಿದ್ದಾರೆ. ಏಕಮುಖ ಬೇಡ ಹಳ್ಳಿ ಹಳ್ಳಿಯ ನೋಡಿ, ರೇಡಿಯೋದಲ್ಲಿ ನೋಡಿ, ಅವ್ರು ಒಂದು ನಿಮಿಷ, ಒಂದು ನಿಮಿಷ, ಮಾತಾಡಿದ್ದಾರೆ. ಮೇಡಮ್, ಮೇಡಮ್, ಒಂದು ಯಾವ 10 ನಿಮಿಷ ಮನ್ ಕಿ ಬಿಡು ಬಾತ್- ಮನ್ ಕಿ 10 ನಿಮಿಷ ಬಾತ್- ಬಿಡು ಮಾಡ್ಕೊಂಡ್ಬಿಟ್ರೆ ಆಯ್ತು. ರೇಡಿಯೋ ಮಾತು ಮನ್ ಕಿ ಬಾತ್ ಅಲ್ಲೆಲ್ಲ ಓಕೆ. ಅವ್ರು ಮಾತ್ರ ಹೇಳ್ತಾರೆ, ಆದ್ರೆ ಆ ಕಡೆಯಿಂದ ಯಾರು ಕೇಳೋರು ಇರೋದಿಲ್ಲ, ಪ್ರಶ್ನೆ ಕೇಳಕ್ಕಾಗಲ್ಲ. ಆಗೋದಿಲ್ಲ. ಇವಾಗ ನಾನು ಇನ್ನೊಂದು ಲಾಸ್ಟ್ ಎಲ್ಲರನ್ನೂ ಇವರು ಪ್ರಧಾನ ನರೇಂದ್ರ ಮೋದಿ ಸಾಹೇಬ್ ನರೇಂದ್ರ ಮೋದಿ ಸಾಹೇಬ್ ಅವರ ಹೇಳೋದು ಹೋಗ್ಲಿ, ಎಲ್ಲ ಆದ್ರೆ questions ಅದ್ರಲ್ಲಿ ಇವತ್ತು ಕೇಳ್ಬೋದು, ಇವ್ರು ಎಲ್ಲವೂ ಏನ್ ಮಾಡಕ್ ಅದರಲ್ಲಿ ಕೊಟ್ಟಿದ್ದಾರೆ ಗೊತ್ತಾ ಸರ್? ಚಿಕ್ಕ ಉದಾಹರಣೆ ಏನ್ ಕೊಟ್ಬಿಡ್ತೀನಿ. ಮಾತನಾಡ್ತಿದ್ರಿ? ಏನು ಗ್ಲೋಬಲೈಸೇಷನ್ ಅಂತ ಹೇಳ್ತಿದ್ದಾರೆ, ಏನು ಇವರು ಖಾಸಗೀಕರಣ ಅಂತ ಹೇಳ್ತಿದ್ದಾರೆ. ಹೆಂಗಾಗಿದೆ ಅಂದ್ರೆ ಒಬ್ಬ ಯಾವುದು ಟಾಟಾ ಇಂಡಿಕಾ ಕಾರ್ ಇಟ್ಕೊಂಡು ಓನರ್ ಆಗಿ ಓಡಿಸ್ತಾ ಇದ್ದ, ಅದನ್ನ ತಗೊಬಂದ್ಬಿಟ್ಟು ನೀವು ಓಲಾ ಮತ್ತೆ ಇನ್ನೊಂದಕ್ಕೆ ಅಟ್ಯಾಚ್ ಮಾಡಿದ್ರು. ಫಸ್ಟ್ ಏನಾಯ್ತು, ಒಂದ್ ತಿಂಗಳಿಗೆ 81 ಲಕ್ಷ ದುಡಿತಾ ಇದ್ದ. ಇವತ್ತು ಅವ್ನ ದುಡ್ಡು ಅವ್ನ ಕಾರ್ ಹಾಕೊಂಡು ಅವನು ಡ್ರೈವರ್ ಕೆಲ್ಸಗಾರ ಆಗಿದ್ದಾನೆ. ಯಾರೋ ಒಬ್ಬ ಬ್ರೋಕರ್ ಕೆಲಸ ಮಾಡ್ತಿದ್ದಾನಲ್ಲ, ಪ್ರತಿ ಇದಕ್ಕೆ ಅವನಿಗೆ 5 ರೂಪಾಯಿ ಸಿಗ್ತಾ ಇದೆ, 10 ರೂಪಾಯಿ ಸಿಗ್ತಾ ಇದೆ. ಅದೇನಾಗುತ್ತೆ ಅಂದ್ರೆ ಈ MSP ಇದೇನಾದ್ರೂ ಮಾಡಕ್ ಹೋದ್ರೆ, ಗ್ಲೋಬಲೈಸೇಷನ್ ಮಾಡಕ್ ಹೋದ್ರೆ, ರೈತರು ಅವ್ನ ಜಾಗದಲ್ಲಿ ಜೀತದಾಳ ಆಗ್ತಾರೆ. Fine, thank you, thank you. ಗರೀಬಿ ಹಠ, ರೈತರ Thank you, ಬಡವರಾಗಿ madam. ಇರ್ಬೇಕು ಅಂತ ನಿಮ್ಮ ಆಸೆ. Thank you, ನಮ್ದು ಆ thank you. ಥರ ಅಲ್ಲ. Thank you, ಅವರು ಬಸವರಾಜ್ ಅವರೇ. ಬೆಳಿಬೇಕು, Thank you, ಸ್ವಾವಲಂಬಿಗಳಾಗ್ಬೇಕು ನಟರಾಜ್ ನಮ್ಮ ಆಸೆ.